ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ. ಒಂದ್ ಕಡೆ ಸಿಎಂ ಡಿಸಿಎಂ ಇಬ್ರು ಕೂಡ ನನಗ್ ಬೇಕು ಕುರ್ಚಿ, ಒಂದ್ ಕಡೆ ಭರವಸೆ ಇದೆ ಸಿಎಂಗೆ ನಾನೇ ಮುಂದುವರಿಸ್ತೀನಿ ಕುರ್ಚಿನ ಅಂತ, ಮತ್ತೊಂದು ಕಡೆ ಡಿಸಿಎಂಗೆ ಇಲ್ಲ ನಾನು ಕೂಡ ಆ ಕುರ್ಚಿಯನ್ನ ಪಡೆದುಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಇದೀಗ ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರ್ತಾ ಇರುವ ಕುರ್ಚಿ ಕದನದ ಸದ್ದಲ್ಲಿ ಸಿಎಂ ಸ್ಥಾನಕ್ಕಾಗಿ ವಿದೇಶ ಪ್ರವಾಸದ ವೇಳೆಯೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಕಟ್ಟಿ ಹಾಕಿ ಕುರ್ಚಿ ಪಡೆಯಲು ಇದೀಗ ರಣತಂತ್ರವನ್ನ ರೂಪಿಸಲು ಮುಂದಾಗ್ತಾ ಇದ್ದಾರೆ. 40 ಶಾಸಕರ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ. ಈಗ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಿದ್ಯಾಕೆ ಹೈಕಮಾಂಡ್ ಹಾಕಿದ್ರೆ? ಬಜೆಟ್ ಹೊತ್ನಲ್ಲಿ ಶಾಸಕರಿಂದ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ವಿದೇಶ ಪ್ರವಾಸಕ್ಕೆ ಕಳುಹಿಸಲು ನಡೆದಿದ್ದ ಹಾಗಿದ್ರೆ ಮೆಗಾ ಪ್ಲಾನ್. ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಸಿಎಂ ಕುರ್ಚಿಗೆ ತಾರಕಕ್ಕೇರ್ತಾ ಇದೆ ಈ ಸದ್ದು ಕದನ. ಆದರೆ ಸಿಎಂ ಸ್ಥಾನಕ್ಕಾಗಿ ವಿದೇಶ ಪ್ರವಾಸದ ವೇಳೆಯೇ ಅಂದ್ರೆ ಸಿಎಂ ಸ್ಥಾನವನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇವರಿಬ್ಬರೂ ಕೂಡ ವಿದೇಶ ಪ್ರವಾಸದ ವೇಳೆಯೇ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಹೈಕಮಾಂಡ್ ಕಟ್ ಹಾಕ್ಬಿಟ್ಟಿದೆ. ಕುರ್ಚಿ ಪಡೆಯುವ ರಣತಂತ್ರಕ್ಕೆ ಇದೀಗ ಬ್ರೇಕ್ ಹಾಕಿದೆ ಹೈಕಮಾಂಡ್. 40 ಶಾಸಕರ ವಿದೇಶ ಪ್ರವಾಸಕ್ಕೆ ಇದೀಗ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಯಾಕೆ ಹಾಕಿತು? ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಿದ್ ಯಾಕೆ ಹಾಕಿದ್ರೆ ಹೈಕಮಾಂಡ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಬಜೆಟ್ ನಡೀತು, ಬಜೆಟ್ ನಡೆದ ಆದ ನಂತರವೇ ಶಾಸಕರಿಂದ ಇದೀಗ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಬಜೆಟ್ ಮಂಡನೆ ಆಯಿತು. 2026-27 ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿ ಇನ್ನೇನು ನಾವು ಕೂಡ ವಿದೇಶ ಪ್ರವಾಸಕ್ಕೆ ಹೋಗಿ ಕುರ್ಚಿ ಕದನ ಏನು ನಡೀತಾ ಇದೆ ಅದನ್ನ ತಣ್ಣಗೊಳಿಸೋಣ ಅಥವಾ ಅದು ಏನು ಒಂದು ಡಿಸಿಷನ್ ತಗೊಳ್ಳೋಣ, ಮಾತಾಡ್ಕೊಂಬರೋಣ ಅಂತ ಪ್ರವೇಶ ಮಾಡೋದಕ್ಕೆ ಅಂದರೆ ವಿದೇಶ ಪ್ರವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಂತಹ ಶಾಸಕರಿಗೆ ಈಗ ಹೈಕಮಾಂಡ್ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿದೆ. ಬಜೆಟ್ ಹೊತ್ತಿನಲ್ಲೇ ಶಾಸಕರಿಂದ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡಲಾಗಿತ್ತು. ವಿದೇಶ ಪ್ರವಾಸಕ್ಕೆ ಕಳುಹಿಸಲು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದರೆ ಈಗ ಅದೆಲ್ಲವೂ ಕೂಡ ಬ್ರೇಕ್ ಬಿದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಇದೀಗ ಬಜೆಟ್ ಮಂಡನೆ ಆಯ್ತು, ಇದಾದ ಬೆನ್ನಲ್ಲೇ ಪ್ರವಾಸ ಕೈಗೊಂಡಿದ್ರು ಏನು ಹೈಕಮಾಂಡ್ ಮೀಟ್ ಮಾಡೋದಕ್ಕೆ ಅಂತ. ಆದ್ರೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ. ಯಾವ ಕಾರಣಕ್ಕೆ ಬ್ರೇಕ್ ಹಾಕಿರ್ಬೋದು, ಏನು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ. ವಿಚಾರ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಒಂದ್ ಕಡೆ ಹೈಕಮಾಂಡ್ ನಾಯಕರು ಯಾವುದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಹಲವು ನಾಯಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಬೆನ್ನಲ್ಲೇ ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಆಕಾಂಕ್ಷಿ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇನ್ನೆಲ್ಲಿದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗ ನಾಯಕತ್ವ ಬದಲಾವಣೆ ಆಗ್ಬೇಕಾದ್ರೆ ಅಲ್ಲಿ ಶಾಸಕರ ಸಂಪೂರ್ಣ ಬಲಾಬಲ ಕೂಡ ವ್ಯಕ್ತಪಡಿಸಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆ ಒಂದು ಬಣ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಒಂದೊಂದು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಅದರ ಭಾಗವಾಗಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ವಿದೇಶಿ ಪ್ರವಾಸಕ್ಕೆ ಕಳಿಸುವಂತಹ ನಿಟ್ಟಿನಲ್ಲಿ ಕೂಡ ಒಂದು ತಂತ್ರಗಾರಿಕೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಉದಾಹರಣೆಗೆ ಈಗಾಗಲೇ ಸ್ಪೀಕರ್ ಅವರಿಗೂ ಕೂಡ ಒಂದು ಶಾಸಕರು ಕೂಡ ವಿದೇಶಿ ಪ್ರವಾಸಕ್ಕೆ ತೆರಳ್ತಾ ಇದ್ದೇವೆ, ಅನುಮತಿ ಕೊಡಬೇಕು, LOC ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೂ ಕೂಡ ಸ್ಪೀಕರ್ ಅವರು ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇದನ್ನ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ಬೇಕು ಕೂಡ ತಡೆಯನ್ನು ಕೂಡ ಕೋರಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವು ಅವರ ಒಂದು ಆಪ್ತ ಶಾಸಕರನ್ನ ಕರೆದುಕೊಂಡು ವಿದೇಶಿ ಪ್ರವಾಸಕ್ಕೆ ತೆರಳ್ತಾ ಇದ್ರು. ಅದನ್ನು ಕೂಡ ಹೈಕಮಾಂಡ್ ನಾಯಕರು ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ರು. ಹಾಗಾಗಿ ಈಗ ಮತ್ತೊಂದು ಬಣ ಹೋಗ್ಲಿಕ್ಕೂ ಕೂಡ ಈಗ ಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದ್ ಕಡೆ ಇದು ಎಲ್ಲೋ ಒಂದ್ ಕಡೆ ಏನು ಈಗಾಗಲೇ ಬಜೆಟ್ ಅಧಿವೇಶನ ಕೂಡ ಕರೀತಾರೆ, ಬಜೆಟ್ ಕೂಡ ಮಂಡನೆ ಆಗುತ್ತೆ. ಆ ಒಂದು ಅಧಿವೇಶನಕ್ಕೂ ಕೂಡ ಶಾಸಕರನ್ನ ಗೈರ್ ಹಾಕಿಸ್ಬೇಕು. ಸುಮಾರು 40ಕ್ಕೂ ಹೆಚ್ಚು ಶಾಸಕರನ್ನ ಆ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ವಿಶ್ವಾಸವನ್ನ ಕಡಿಮೆಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ತಂತ್ರಗಾರಿಕೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಕೆಲವು ಶಾಸಕರನ್ನ ವಿದೇಶಿ ಪ್ರವಾಸಕ್ಕೆ ಕಳಿಸುವಂತಹ ಪ್ರಯತ್ನದ ಕೂಡ ನಡೀತಾ ಇದೆ. ಇಂಚರ ಬಸವರಾಜು, ಇನ್ನ ಹೆಚ್ಚು ಅಂದ್ರೆ 15ಕ್ಕೂ ಹೆಚ್ಚು ಜನ ಪ್ಲಾನ್ ಮಾಡ್ಕೊಂಡಿದ್ರು ಶಾಸಕರು.
ಅಂದ್ರೆ ಕುರ್ಚಿ ಕದನದ ಸಂಬಂಧಪಟ್ಟಂತೆ ಮಾತುಕತೆ ಆಡೋದಕ್ಕ ಅಥವಾ ಬೇರೆ ವಿಚಾರನ? ವಿಚಾರ ಒಂದ್ ಕಡೆ ಈಗ ಶಾಸಕರು ತಾವು ವಿದೇಶಿ ಪ್ರವಾಸಕ್ಕೆ ಹೋಗ್ಬೇಕು ಅನ್ನುವಂತಹ ತಮ್ಮ ವೈಯಕ್ತಿಕವಾಗಿ ಕೂಡ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದ್ರೆ ಒಂದಿಷ್ಟು ನಮಗೆ ತಿಳಿದಿರ್ತಕ್ಕಂತ ಮಾಹಿತಿ ಪ್ರಕಾರ 40ಕ್ಕೂ ಹೆಚ್ಚು ಶಾಸಕರು ಸಹಿತ ಇದೇ ರೀತಿಯಾಗಿ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ವಿದೇಶಕ್ಕೆ ಒಟ್ಟಿಗೆ ತೆರಳುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಈಗ ಶಾಸಕರ ಒಂದು ವಿಶ್ವಾಸವೇ ದೊಡ್ಡ ಶಕ್ತಿ ಎಂಬಂತೆ ಕೂಡ ಕಾಣ್ತಾ ಇದೆ. ಯಾಕಂತಂದ್ರೆ ಈಗ ಸಿಎಂ ಸ್ಥಾನ ಬದಲಾವಣೆ ಆಗ್ಬೇಕಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತಂದ್ರೆ ಅವ್ರಿಗೂ ಕೂಡ ಶಾಸಕರ ಬೆಂಬಲ ಬೇಕಾಗುತ್ತೆ. ಈಗ ಸಿದ್ದರಾಮಯ್ಯವರು ಈಗ ಅವರು ಸಿಎಂ ಆಗಿದ್ದಾರೆ, ಅವ್ರಿಗೂ ಕೂಡ ಶಾಸಕರ ಬೆಂಬಲ ಹೆಚ್ಚಿಗೆ ಇದೆ. ಒಮ್ಮೆ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯವರು ಹೇಳಿದ್ರು, ಶಾಸಕರ ಸಂಖ್ಯಾಬಲ ನನಗೆ ಜಾಸ್ತಿ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹಜವಾಗಿ ಒಂದಿಷ್ಟು ಮುಜುಗರ ಉಂಟಾಗಿತ್ತು. ಹಾಗಾಗಿ ಇದೀಗ ಶಾಸಕರ ಒಂದು ವಿಶ್ವಾಸವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಶತ ಪ್ರಯತ್ನ ಕೂಡ ಅವಾಗಿನಿಂದಲೂ ಕೂಡ ನಡೆಸ್ತಾ ಇದ್ರು. ಅದರ ಭಾಗವಾಗಿ ಎಲ್ಲೋ ಒಂದು ಕಡೆ ಶಾಸಕರು ಕೂಡ ವಿದೇಶಕ್ಕೆ ಒಂದು ಕಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಂಚರ ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.